ಇವಾಗ 12 ವರ್ಷ ಮುಗಿದು 13ನೇ ವರ್ಷಕ್ಕೆ ಬರ್ತಿದೆ. ಈ ಹುಡುಗಿತ್ತು ಆಗೋಕೆ 13 ವರ್ಷ ಬಂದ್ರೆ ಇನ್ನು ಯಾವ್ದಾದ್ರು ಹುಡುಗಿದಾದ್ರೆ 100 ವರ್ಷ ಏನಾದ್ರು ಬೇಕಾಗುತ್ತೆ ಬರಕ್ಕೆ. ಕನ್ಫರ್ಮ್ ಆಗಿ ನಮ್ಗೆ ಹೇಳೋದು ನನ್ನ ಮನಸ್ಸಿಗೆ ಅನಿಸುತ್ತೆ ಹೊರಗಡೆ ಬರುತ್ತೆ ಅನಿಸುತ್ತೆ. ಇವಾಗ 13 ವರ್ಷ ಅಂದ್ರೆ ಯಾರು ಸರ್ ಅದನ್ನ ಮಾತಾಡ್ತಾರೆ? ಹಿಂದೆ ಮಾಡಿರೋ ಇಷ್ಟು ವರ್ಷ ವಯಸ್ಸಾಗಿತ್ತಂದ್ರೆ ಸತ್ತೋಗ್ಬಿಡ್ತಿದ್ದ ಅವನು. ಇವಾಗ ಹೆಂಗಿದ್ದಾರೆ ಅವ್ನು ಬದುಕಿದ್ದಾನೆ. ಇವಾಗ ವಯಸ್ಸಾಗಿತ್ತಂದ್ರೆ ಅವನು ಸತ್ತೋಗ್ಬಿಡ್ತಿದ್ದ. ಯಾರಿಗೆ ಶಿಕ್ಷೆ ಕೊಡ್ತಾರೆ ಇವರು? ಸತ್ಯ ಹೊರಗಡೆ ಬರಲಿ. ನಿಜವಾಗಿರ್ತಕ್ಕಂಥವ್ರು ಏನಾದರೂ ಅಪರಾಧಿಗಳಿದ್ರೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆ ಆಗಲಿ ಅಂತ. ಬಟ್ SIT ಅವ್ರು ಏನು ಕ್ರಮ ತಗೊಳ್ಳಿಲ್ಲ ಅಂದರೆ ಇದು CBI ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಏನು ಒಂದು ಹೆಣ್ಮಕ್ಳು ಸಾವಿಗೆ ನ್ಯಾಯ ಸಿಗಲ್ಲ. ನಮಸ್ಕಾರ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನೇತ್ರಾವತಿ ತೀರ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ವಿಚಾರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈ ತಂಡದಲ್ಲಿ ಈಗಾಗಲೇ ಅಧಿಕಾರಿಗಳು ಒಂದು ತಂಡವನ್ನು ಕಟ್ಟಿಕೊಂಡು ಈಗಾಗಲೇ ಮಂಗಳೂರಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿಟ್ಟಲ್ಲಿ ಇಷ್ಟು ವರ್ಷ ಹುದುಕಿಟ್ಟಂತಹ ಸತ್ಯ ಹೊರಬರುತ್ತಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಆ ನಿಟ್ಟಲ್ಲಿ ನಾನೀಗ ರಾಜ್ಯ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ಇದ್ದೀನಿ ಸದ್ಯಕ್ಕೆ. ಇಲ್ಲಿನ ಒಂದಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅಣ್ಣ, ಯಾವರು? ಮಂಡ್ಯನಾ? ಏನಿಲ್ಲ ವಿಷಯ, ಧರ್ಮಸ್ಥಳದಲ್ಲಿ ಏನು ಒಂದಷ್ಟು ಹತ್ಯೆಗಳು ನಡೆದಿದೆ ಅನ್ನೋ ವಿಚಾರಕ್ಕೆ ಈಗಾಗಲೇ ವಿಶೇಷ ತನಿಖಾ ದಳ ನಿಯೋಜನೆಗೊಂಡಿದೆ. ಅದು ಗೊತ್ತಿರ್ಬೋದು ತಮ್ಮ ವಿಚಾರ. ಸೊ ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ವಿಶೇಷ ತನಿಖಾ ದಳ ಇದರಿಂದ ಏನಾದರೂ ಈ ಬಾರಿ ಪರಿಹಾರ ಸಿಗುತ್ತೆ ಅಥವಾ ಏನು ಸಂತ್ರಸ್ತರಿಗೆ, ನೊಂದಂಥವರಿಗೆ, ಈ ಬಾರಿ ಅನ್ಯಾಯ ಆದವರಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಸರ್. 20 ಜನರು ತಂಡ ಏನೋ ನೇಮಕ ಮಾಡಿದ್ದಾರೆ. ಮತ್ತೆ ಆನೆಸ್ಟ್ ಆಗಿ ತನಿಖೆ ಮಾಡ್ತಾರೆ ಅನ್ಸುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಪುನೀತ್ ರಾಜ್. ಯಾವ ಊರು ಸರ್? ನಾನು ತುಮಕೂರು. ಓಕೆ. ವಿಷಯ ನಮ್ಗೆ ಗೊತ್ತಿದೆ, ರಾಜ್ಯ ಸರ್ಕಾರ ಈಗಾಗಲೇ SITಯನ್ನು ರಚನೆ ಮಾಡಿದೆ, ವಿಶೇಷ ತನಿಖಾ ದಳವನ್ನು, ಧರ್ಮಸ್ಥಳದ ಹತ್ಯೆಯ ವಿಚಾರಕ್ಕೆ. ಏನು ಹೇಳ್ತೀರಿ ಈ ಬಗ್ಗೆ? ಸರ್ ಇದ್ರ ಬಗ್ಗೆ ಏನು ಹೇಳ್ತೀವಿ ಅಂದರೆ, ರಾಜ್ಯ ಸರ್ಕಾರ ಮಾಡಿದ್ದು ಒಳ್ಳೆ ನಿರ್ಧಾರ ತೊಗೊಂಡಿದ್ದು ಒಳ್ಳೆಯದು. ಆದರೆ ಅದನ್ನು ಫಾಲೋ ಮಾಡ್ತಾರಾ ಇಲ್ವಾ ಅನ್ನೋದೇ ನಮಗೆ ಫುಲ್ಲು ಚಿಂತೆ ಆಗಿದೆ. ಯಾಕಂದರೆ ಒಂದು ಹೆಣ್ಮಕ್ಳ ಸಾವಿಗೆ ನಾವು ನ್ಯಾಯ ಕೊಡಿಸ್ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಾಡಿರೋದೆಲ್ಲ ಒಳ್ಳೆಯದೇ, ಎಲ್ಲದಕ್ಕೂ ಒಳ್ಳೆಯದೇ. ಬಟ್ ಇದನ್ನು ಇವರು ನಮ್ಮ ಪೊಲೀಸ್ ಇಲಾಖೆಯವರು ಯಾರಾಗಿರ್ಬೋದು ಮತ್ತು ಪೊಲಿಟಿಷಿಯನ್ಸು ಬೇರೆಯವರು ಯಾವ ಥರ ತಗೋತಾರೆ ಅಂತ ನಮಗೆ ಒಂದು ಚಿಂತಾಜನಕ ವಿಷಯ ಆಗಿದೆ ಇದು. ಓಕೆ. ಇಷ್ಟು ವರ್ಷ ಒಂದು ಸಾಕ್ಷಿ ಇಲ್ಲ ಅನ್ನುವಂಥ ಒಂದು ಕೊರಗಿತ್ತು. ಒಬ್ಬ ಸಾಕ್ಷಿ ಮುಂದೆ ಬಂದಿದ್ದಾನೆ, 100 ಹೆಣಗಳನ್ನು ತಾನು ಹೂತಾಕಿದ್ದೇನೆ ಅಂತ ಹೇಳಿದ್ದಾನೆ. ಸೊ ಈ ವಿಚಾರಕ್ಕೆ ಈಗಾಗಲೇ ಈ ವಿಚಾರ ಇನ್ನಷ್ಟು ಹೈಪ್ ತಗೊಂಡು ಈಗಾಗಲೇ ಒಂದಷ್ಟು ತನಿಖೆ ಕೂಡ ಆಗ್ತಾ ಇದೆ. ಸೊ ಈಗಲಾದ್ರೂ ಹೂತಿಟ್ಟಂಥ ಶವಗಳ ಜೊತೆಗೆ ಹೂತಿಟ್ಟಂಥ ಸತ್ಯ ಆಚೆ ಬರುತ್ತೆ ಅಂತ ನಂಬಿಕೆ ಇದೆ ನಮಗೆ? ಸರ್ ನಂಬಿಕೆ ಏನೋ ಇದೆ, ಆದರೆ ಇವ್ರು ತೋರಿಸ್ತಾರ ಇದನ್ನ ನೋಡಿದ್ರೆ ನಮಗೆ ನಂಬಿಕೆ ಎಲ್ಲ ಸತ್ತೋಗ್ತಾ ಇದೆ ನಮ್ಮ ಹತ್ರ. ಯಾಕಾಗನ್ಸುತ್ತೆ ಸರ್? ಯಾಕೆಂದರೆ ಯಾರು ಮುಂದೆ ಬೀಳ್ತಾ ಇಲ್ಲ ಸರ್. ಮುಂದೆ ಬಿದ್ರೂ ಸ್ವಲ್ಪ ದೂರ ಹೋಗ್ತಾರೆ, ಆಗಲೇ ಯಾರೋ ಅಲ್ಲಿಂದ ಬಂದು ಈ ಥರ ಅದಕ್ಕೋಸ್ಕರ ಎಲ್ಲರೂ ಸುಮ್ಮನೆ ಎದುರ್ಕೊತಾ ಇದ್ದಾರೆ ಅನ್ಕೋತೀನಿ ನಾನು. ಇದು SIT ಅವರು ಎದುರ್ಕೊತಾ ಇದ್ದಾರೆ, ಇದು ಮುಂದೆ ಹೋಗೋಕ್ಕೆ ಇದಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ನಿಮ್ಮ ಪ್ರಕಾರ ಈಗ SITನ ರಚನೆ ಮಾಡಿರೋದು ಸೂಕ್ತ ಅನ್ಸಲ್ವಾ? ಹಾಗಿದ್ರೆ ಬೇರೆ ಏನಾದರೂ CBIಗೆ ಏನಾದರೂ ಈ ಕೇಸ್ ಕೊಡ್ಬೇಕಂತ? ನನ್ನ ಅಕಾರ್ಡಿಂಗ್ ಟು ಮೀ ಹೋದ್ರೆ CBI ಕೊಡೋದೇ ಒಳ್ಳೇದು ಅಂತ ಅನ್ಕೋತೀನಿ. ಉತ್ತಮವಾಗಿತ್ತು. ಇಡೀ ರಾಜ್ಯದ ಕೂಗಿತ್ತಿದ್ದು ಪ್ರೆಷರ್ ಕೂಡ ತುಂಬಾ ಇತ್ತು, SIT ನೀವು ರಚನೆ ಮಾಡಿ ಅಂತ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡಿದ್ರು. ಇಲ್ಲ, SIT ಕೊಟ್ಟಿದ್ದು ಒಳ್ಳೇದೇ. ಬಟ್ SIT ಅವ್ರು ಏನು ಕ್ರಮ ತಗೊಳ್ಳಿಲ್ಲ ಅಂದರೆ ಇದು CBI ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಏನು ಒಂದು ಹೆಣ್ಮಕ್ಳು ಸಾವಿಗೆ ನ್ಯಾಯ ಸಿಗಲ್ಲ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ಯಾವ ಊರು ತಮ್ಮದು? ನಮ್ದು ಗುಲ್ಬರ್ಗದಿಂದ ಬಂದಿದ್ದೀವಿ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಬಂದಿದ್ವಿ. ಓಕೆ. ಈಗ SITಯನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ, ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತ ಹತ್ಯೆಗಳ ವಿಚಾರಕ್ಕೆ ಏನು ಹೇಳ್ತಾರೆ ಈ ಬಗ್ಗೆ? ಇದ್ರ ಬಗ್ಗೆ ಹೇಳೋದೇನಂದ್ರೆ, ಈ ಕ್ರಮನ ಈಗ ತಗೊಳಕ್ಕಿನ್ನೂ ಮೊದಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ 12 ವರ್ಷ ಮುಗಿದು 13ನೇ ವರ್ಷಕ್ಕೆ ಬರ್ತಿದೆ. 13 ವರ್ಷದವರೆಗೂ ಕಾಯ್ಬೇಕಂದ್ರೆ ನಮ್ಮ ಸರ್ಕಾರ ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಆಗಿ ಒಂದು ಹೆಣ್ಣಿಗೆ ಆಗಿದೆ ಅಂತ ತಿಳ್ಕೊಂಡು ಬರೋಕೆ 13 ವರ್ಷ ಆಯ್ತು ಇವ್ರಿಗೆ. ಇದೇ ಥರ ಹಲವಾರು ವರ್ಷದಿಂದ ನಡೀತಾ ಬರ್ತಾ ಇದ್ದಾವೆ. ಇವಾಗ ರೀಸೆಂಟಾಗಿ ಬೀದರಲ್ಲಿ ಆಯ್ತು, ಒಂದು ಹುಡುಗಿಗೆ ಪೋಕ್ಸೋ ಕಾಯ್ದೆ ಒಳಗಡೆ ಆಗ್ತಾ ಇದ್ದಾರೆ ಅವನ್ನ. ಹಾಗಾದರೆ ಈ ಹುಡುಗಿತ್ತು ಆಗೋಕೆ 13 ವರ್ಷ ಬಂದರೆ ಇನ್ನು ಯಾವುದಾದ್ರೂ ಹುಡುಗಿದಾದರೆ 100 ವರ್ಷ ಏನಾದರೂ ಬೇಕಾಗುತ್ತೆ ಬರೋಕ್ಕೆ. ಇದಕ್ಕೋಸ್ಕರ ನಮಗೆ ಗೌರ್ಮೆಂಟ್ ಏನಕ್ಕೆ ಬೇಕು? ಗೌರ್ಮೆಂಟ್ ಏನು ಮಾಡ್ತಿದೆ? ಇಷ್ಟೆಲ್ಲ ಮುಂದುವರಿತಿದೆ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರೂ ಇನ್ನೂ ಏನು ಮಾಡೋಕ್ಕಾಗ್ತಿಲ್ಲ ನಮ್ಮ ಗೌರ್ಮೆಂಟ್ ಕೈಯಿಂದ. ಆ ಒಂದು ಹೆಣ್ಮಗುದೇ ಬಗೆಹರಿಸೋಕ್ಕಾಗ್ತಿಲ್ಲ.
ಇನ್ನು ಮುಂದೆ ಏನು ಮಾಡ್ತಾರೆ ಈ ಗೌರ್ಮೆಂಟು? ಹಾಗಿದ್ರೆ ಏನು ಸರ್ಕಾರಗಳು ಈ ಕುರಿತು ಸೂಕ್ತವಾದಂಥ ಕ್ರಮ ಕೈಗೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂತೀರ ತಾವು? ಕಟ್ಟುನಿಟ್ಟನ್ನ ಕೈಗೊಳ್ಬೇಕು. ಫಸ್ಟ್ ಆಫ್ ಆಲ್ ಆಗಿ ಆಗಿರೋದನ್ನ ಕರೆಕ್ಟಾಗಿ ಡಿಸಿಷನ್ ತಗೊಳ್ಬೇಕು. ಅದನ್ನ ತಗೊಳ್ತಿಲ್ಲ ಅವ್ರು ಕರೆಕ್ಟಾಗಿ. ಫಸ್ಟ್ ಆಫ್ ಆಲ್ ಆಗಿ ಅದನ್ನ ತಗೊಂಡು ಬೇಗ ಕ್ಲಿಯರ್ ಮಾಡಬೇಕು. ಮುಂದೆ 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 ಹಾಕೊಂಡು ಹೋದ್ರೆ ಜನಗಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಫಸ್ಟ್ ಆಫ್ ಆಲ್ ಆಗಿ ನಂಬಿಕೆ ಅನ್ನೋದೇ ಬರಲ್ಲ ಗೌರ್ಮೆಂಟ್ ಮೇಲೆ. ಇವಾಗ ಇದನ್ನ ಕಂಡುಹಿಡಿಯೋಕೆ 13 ವರ್ಷ ಮಾಡಿದ್ರು ಅಂದ್ರೆ ನಮ್ಮ ಪ್ರಾಬ್ಲಮ್ ನಾವು ಗೌರ್ಮೆಂಟ್ ಹತ್ರ ಏನಕ್ಕೆ ಹೋಗ್ಬೇಕು? ಇಲ್ಲೇ ನಮ್ಮ ನಿರ್ಧಾರ ನಾವೇ ತಗೊಳಕ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ನಿರ್ಧಾರಗಳನ್ನು ನಾವು ಬೇಗ ಮಾಡಿಬಿಡ್ಬೇಕು. ಗೌರ್ಮೆಂಟ್ ಅವ್ರ ನಿರ್ಧಾರ ಏನಿರುತ್ತೋ ಆದಷ್ಟು ಬೇಗ ಫೈನಲ್ ಮಾಡಿಬಿಡ್ಬೇಕು. ಇವಾಗ 13 ವರ್ಷ ಅಂದರೆ ಯಾರು ಸರ್ ಅದನ್ನು ಮಾತಾಡ್ತಾರೆ? ಹಿಂದೆ ಮಾಡಿರೋನು ಇಷ್ಟು ವರ್ಷ ವಯಸ್ಸಾಗಿತ್ತಂದರೆ ಸತ್ತೋಗ್ಬಿಡ್ತಿದ್ದ ಅವನು. ಇವಾಗ ಹೆಂಗಿದ್ದಾರೆ ಅವ್ನು ಬದುಕಿದ್ದಾನೆ. ಇವಾಗ ವಯಸ್ಸಾಗಿತ್ತಂದರೆ ಅವನು ಸತ್ತೋಗ್ಬಿಡ್ತಿದ್ದ. ಯಾರಿಗೆ ಶಿಕ್ಷೆ ಕೊಡ್ತಾರೆ ಇವರು? ಯಾರಿಗೆ ನಂಬಿಕೆ ಇರುತ್ತೆ ಗೌರ್ಮೆಂಟ್ ಮೇಲೆ? ಈಗ SIT ಅಂತ ಒಂದು ಏನು ರಚನೆ ಆಗಿದೆ ಈಗಾಗಲೇ, ವಿಶೇಷ ತನಿಖಾ ದಳ. ಈಗಲಾದ್ರೂ ನ್ಯಾಯ ಸಿಗುತ್ತೆ, ಇಷ್ಟು ವರ್ಷದ ಒಂದು ಏನು ಕಟು ಸತ್ಯ ಇತ್ತಲ್ಲ ಅದು ಆಚೆ ಬರುತ್ತೆ ಅಂತ ಅನ್ಸುತ್ತೋ ತಮಗೆ? ಮೇ ಬಿ ರೇಯರು ಹೇಳೋಕ್ಕಾಗಲ್ಲ. CBIಗೆ ಒಪ್ಪಿಸಿದ್ರು ಇನ್ನೂ ಅದಕ್ಕೆ ಸೂಕ್ತ ಮಾಹಿತಿ ಸಿಕ್ಕಿಲ್ಲ. ಇವ್ರು ಬಂದು ಏನು ಮಾಡ್ತಾರೋ ಅನ್ನೋ ನಂಬಿಕೆನೂ ನಮಗಿಲ್ಲ. ಥ್ಯಾಂಕ್ ಯು ಸರ್. ಹಾಯ್ ಬ್ರದರ್, ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲೇಶ್ ಅಂತ. ಓಕೆ, ಯಾವರಿಂದ ಬಂದಿದ್ದೀರಾ? ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕಿಂದ ಬಂದಿರೋದು. ಓಕೆ, ವಿಷಯ ತಮಗೆ ತಿಳಿದಿದೆ. ಈಗಾಗಲೇ ಏನು ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ, ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗಿರುವಂಥ ಏನು ಸರಣಿ ಹತ್ಯೆಗಳ ವಿಚಾರಕ್ಕೆ. ಈಗ ವಿಶೇಷ ತನಿಖಾ ದಳ ಏನು ರಚನೆ ಮಾಡಿದ್ದಾರೆ, ಇದ್ರ ಮೂಲಕ ಇಷ್ಟು ವರ್ಷಗಳ ಏನು ಮುಚ್ಚಿಟ್ಟಂಥ ಸತ್ಯ ಆಚೆ ಬರುತ್ತೆ, ಏನು ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಸಿಗುತ್ತೆ ಅಂತ ಅನ್ಸುತ್ತೋ ತಮಗೆ? ಇದು ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾನೂನು ಯಾವ ತರ ಒಳಗಡೆ ಯಾವ ತರ ಇದೆ ಸಿಸ್ಟಮ್ಗಿನ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಕನ್ಫರ್ಮ್ ಆಗಿ ನನಗೆ ಹೇಳೋದು ನನ್ನ ಮನಸ್ಸಿಗೆ ಅನಿಸ್ತಾ ಇದೀನಿ. ಹೊರಗಡೆ ಬರುತ್ತೆ ಅನಿಸುತ್ತೆ. ಆದರೆ ಅಲ್ಲಿ ಜನಗಳು ಯಾವ ಥರ ಇದ್ದಾರೆ, ಅಲ್ಲಿ ಯಾವ ಥರ ಅಧಿಕಾರಿಗಳು ಯಾವ ಥರ ಇದ್ದಾರೆ, ಅದ್ರ ಮೇಲೆ ದುಡ್ಡಿಗೋಸ್ಕರ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲ ಸಮಾಜದ ಮೇಲೆ ಜನರ ಮೇಲೆ ನಾವೆಲ್ಲ ಒಂದೇ. ಆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಲಿ ಆ ಶಿಕ್ಷೆಗಂದು ಕಾನೂನು ಸರಿಯಾಗಿ ರೀತಿಯಲ್ಲಿ ಕ್ರಮಗೊಳ್ಳಬೇಕಂತಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ಶಿವರಾಮ್ ಅಂತ. ಓಕೆ, ಈಗ ಗೊತ್ತಿರುವಂತ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ವಿಚಾರಕ್ಕೆ ರಾಜ್ಯ ಸರ್ಕಾರ SITಯನ್ನು ನೇಮಕ ಮಾಡಿದೆ. ಈ SIT ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಾ ಸರ್? ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು, ಅಧಿಕಾರಿಯೇತರರು ಮತ್ತು ಏನು ಪೊಲೀಸ್ ಇಲಾಖೆ ಅಂತ ಸರ್ಕಾರದಲ್ಲಿ ಸಂವಿಧಾನದಲ್ಲಿ ನೇಮಕ ಮಾಡಿರ್ತೀರಿ, ಅವು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಒಂದು ಲೂಪು ಇದು. ಹೀಗಾಗಿ ಕೆಲವು ತಂಡನ ನೇಮಿಸಿದೆ, ಮಾಡ್ತಾರೆ ಅನ್ಕೊಂಡು. ಈ ನಂಬಿಕೆ ಇದು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಕೆಲವು ಅಧಿಕಾರಿಗಳು ಮಾಡ್ತಾರೆ, ಕೆಲವ್ರು ಮುಚ್ಚಾಕ್ತಾ ಇದ್ದಾರೆ. ಉಳ್ಳವರು ಬದುಕಿದರೆ ಕೆಲವ್ರಿಗೆ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ. ಇದು ಯಾವ ರೀತಿ ಆಗ್ತದೆ ಅನ್ನೋದು ತನಿಖೆ ಲಾಸ್ಟ್ ಮಟ್ಟದಲ್ಲಿ ತಿಳಿಬೋದು. ಹಾಗಾಗಿ ಎಲ್ಲ ಅಧಿಕಾರಿಗಳು ಒಳ್ಳೆ ಸಪೋರ್ಟಿಂದ ನಮ್ಮ ದೇಶ ಮುಂದುವರಿಬೇಕು ಅಂತ ಮನಸ್ಸು ಮಾಡಿದ್ರೆ ಒಳ್ಳೆ ನ್ಯಾಯ ಸಿಗುತ್ತೆ. ಅಲ್ಲಿ ತನಕ ನ್ಯಾಯ ಸಿಗಲ್ಲ ಅಂತ ನನ್ನ ನಂಬಿಕೆ ಇರಲಿದೆ. ಓಕೆ, ಒಟ್ಟಾರೆಯಾಗಿ ತಾವು ಹೇಳಿದ್ರಿ. ಆದ್ರೆ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ SIT ಅಂದ್ರೆ ವಿಶೇಷ ತನಿಖಾ ದಳ ಏನ್ ನೇಮಕ ಮಾಡಿದ್ದಾರೆ, ಇದ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ರಾಜ್ಯದ ಬಹುತೇಕ ಎಲ್ಲರ ಒತ್ತಡ ಇತ್ತು, SIT ರಚನೆ ಆಗ್ಬೇಕು ಅಂತ ಮಾಡಬೇಕು ಅಂತ ಒತ್ತಾಯ ಬಂತು. ರಾಜ್ಯ ಸರ್ಕಾರ SIT ಕೂಡ ನೇಮಕ ಮಾಡಿದೆ. ಹೀಗಾಗಿ ಇವತ್ತಿನ ಪರಿಸ್ಥಿತಿಲಿ ನಮ್ಮ ತನಿಖಾ ದಳದಲ್ಲಿ ಒಳ್ಳೆ ಎಫೆನ್ಸ್ಗಳಿದೆ, ಎಲ್ಲ ಮಾಧ್ಯಮಗಳಿವೆ, ಒಳ್ಳೆ ಇದಿದೆ. ಇದರಿಂದ ಸಿಕ್ಕಿದ್ರೂ ಸಿಗ್ಬೋದು, 99% ಸಿಕ್ಬೋದು, ಒಳ್ಳೆಯದು ಆಗ್ಬೋದು. ಇದನ್ನು ಸರಿಯಾದ ರೀತಿ ತನಿಖೆ ಮಾಡಿದ್ರೆ ಕರೆಕ್ಟಾಗಿ ನ್ಯಾಯ ಸಿಗ್ತದೆ ಅಂತ ನನ್ನ ನಂಬಿಕೆ. SIT ಮೇಲೆ ತಮಗೆ ನಂಬಿಕೆ ಇದೆಯಾ? ವಿಶೇಷ ತನಿಖಾ ದಳದ ಮೇಲೆ ಈಗ ನಾನು ನಂಬಿಕೆ ಇಡಲೇಬೇಕು. ವಿಧಿ ಇಲ್ಲ, ಇನ್ಯಾರಿದ್ದಾರೆ ಅಧಿಕಾರಿ? ಇನ್ನೇನು ಮಾಡೋಕ್ಕದೆ? ಅದೊಂದೇ ನಂಬಿಕೆ ಇಟ್ಟು ಸರ್ಕಾರಗಳು ಅವ್ರನ್ನ ನೇಮಿಸಿದ್ದಾರೆ. ಅವ್ರ ತನಿಖೆಯಿಂದ ಮಾಡ್ತಾರೆ ಅಂತ ಒಂದು ನಂಬಿಕೆ ಒಪ್ಕೋಬೋದು ನಾವು ಮಾಧ್ಯಮಗಳ ಮೂಲಕ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನರಸಿಂಹಣ್ಣ ಅಂತ. ಓಕೆ, ಯಾವ ಊರು ತಮ್ಮದು? ನಂದು ಆ್ಯಕ್ಚುಲಿ ನಾನು ಹೂವಿನಹಡಗಲಿ, ಬಟ್ ಈಗಿರೋದು ಬೆಂಗಳೂರು. ಓಕೆ, ಈಗ ಗೊತ್ತಿರುವಂಥ ವಿಚಾರ ತಮಗೆ, ರಾಜ್ಯದಲ್ಲಿ ಈಗಾಗಲೇ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಒಂದಷ್ಟು ಸರಣಿ ಹತ್ಯೆಗಳ ವಿಚಾರಕ್ಕೆ SIT ನೇಮಕಗೊಂಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? SIT ರಚನೆ ಮಾಡ್ತಕ್ಕಂಥದ್ದು ಸತ್ಯನ ಬಯಲಿಗೆಳಬೇಕಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಮಾಡಿದೆ. ಇದೊಂದು ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ. ಅಲ್ಲಿ ಯಾರು ನಿಜವಾಗ್ಲೂ ಕೂಡ ನಷ್ಟಕ್ಕೆ ಒಳಗಾಗಿದ್ದಾರೆ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥದ್ದು ನೈಸರ್ಗಿಕವಾಗಿಯೂ ಸರಿ, ಮತ್ತು ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪ್ರಯತ್ನ. ಆದರೆ ಈ ವಿಚಾರದಲ್ಲಿ
SIT ಆಗಿ ಯಾರು ಈಗ ನೇಮಕಗೊಂಡಿದ್ದಾರೆ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ನಿಜವಾಗ್ಲೂ ಆ ಥರದಾಗಿರ್ತಕ್ಕಂಥ ಒಂದು ಏನಾದರೂ ಘಟನೆಗಳು ನಡೆದಿದ್ದರೆ ಆ ಘಟನೆಗಳಿಂದ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ಕಷ್ಟಕ್ಕೊಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ. ಒಟ್ಟಾರೆಯಾಗಿ ಹೇಳೋದಾದರೆ ಯಾರು ನಿಜವಾಗ್ಲೂ ಕೂಡ ನೈತಿಕವಾಗಿ ಕಷ್ಟಕ್ಕೊಳಗಾಗಿದ್ದಾರೆ, ಸಂಕಟಕ್ಕೊಳಗಾಗಿದ್ದಾರೆ, ಅವರಿಗೆ ನ್ಯಾಯ ಕೊಡಬೇಕಂತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದರ ಬಗ್ಗೆ ನಾನು ಕೂಡ ಬೆಂಬಲ ಮಾಡ್ತೀನಿ ಸರ್. ಸರ್, ಬಹುತೇಕವಾಗಿ ನೋಡ್ತಾ ಇರ್ತೀರಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಈ ಥರದ್ದು ಒಂದಷ್ಟು ಪ್ರಕರಣಗಳೇನು ಬರ್ತಾ ಇರುತ್ತೆ ಆಗಾಗ. ಇದ್ರ ವಿಚಾರವಾಗಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮ ಕೈಗೊಂಡ್ರೆ ಉತ್ತಮ ಅಂತೀರ? ಸರ್, ಸರ್ಕಾರಗಳು ಈಗ ಕ್ರಮ ಕೈಗೊಳ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಸಾರ್ವಜನಿಕವಾಗಿ ನಾವು ಬೆಂಬಲ ನೀಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ನಾವು ಕೂಡ ಎಲ್ಲಿ ಅನಗತ್ಯವಾಗಿರ್ತಕ್ಕಂಥ ಅಥವಾ ಅನೈತಿಕವಾಗಿರ್ತಕ್ಕಂಥ ಅಥವಾ ಕಾನೂನು ಬಾಹಿರವಾಗಿರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಆ ಪ್ರಯತ್ನಕ್ಕೆ ನಾವು ಕೂಡ ನಾಗರಿಕರಾಗಿ ಅದನ್ನು ವಿರೋಧ ಮಾಡಬೇಕು. ಈ ಸಮಾಜವನ್ನು ಸರಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಳ್ಳೋಕ್ಕೆ ಏನು ಅವಶ್ಯಕತೆ ಇದೆ, ಒಬ್ಬ ನಾಗರಿಕನಾಗಿ ನಾನು ಹೇಳೋದಾದರೆ ನಮ್ಮದು ಕೂಡ ಅಲ್ಲಿ ಜವಾಬ್ದಾರಿ ಇದೆ. ಹಾಗಾಗಿಯೇ ಸರ್ಕಾರ ಮಾಡಿರ್ತಕ್ಕಂಥ ಪ್ರಯತ್ನ ಏನಿದೆ ಅದು ಪ್ರಾಮಾಣಿಕ ಪ್ರಯತ್ನವಾಗಲಿ, ಸತ್ಯ ಹೊರಗಡೆ ಬರಲಿ, ನಿಜವಾಗಿರ್ತಕ್ಕಂಥವ್ರು ಏನಾದರೂ ಅಪರಾಧಿಗಳಿದ್ದರೆ ಅವರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಮ್ಮ ಹೆಸರು? ವಿಶ್ವನಾಥ್. ಓಕೆ, ಯಾವರಿಂದ ಬಂದಿದ್ರಾ? ಬೆಳಗಾವಿಂದ. ಓಕೆ, ವಿಷಯ ತಮ್ಗೆ ತಿಳಿದಿರುವಂಥದ್ದು ರಾಜ್ಯ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ, ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಹತ್ಯೆಗಳ ವಿಚಾರಕ್ಕೆ ಏನು ಹೇಳ್ತಾರೆ ಈ ಬಗ್ಗೆ? ಎಲ್ಲ ಪೊಲೀಸ್ ಆಫೀಸರು ಎಲ್ಲ ಒಳ್ಳೆ IPS ಅಧಿಕಾರಿಗಳಿದ್ದಾರೆ. ಬಹುಶಃ ತನಿಖೆ ಮಾಡಿದ್ರೆ ಹೊರ ಬರ್ಬೋದು. ಓಕೆ, ಒಳ್ಳೆ ಟೀಮ್ ಕಟ್ಟಿದ್ದಾರೆ. ಒಳ್ಳೆ ಟೀಮ್ ಇದೆ SIT. ಹಾಗಾದ್ರೆ ಈ ವಿಚಾರದಲ್ಲಿ ಈ ಬಾರಿನಾದ್ರೂ ನ್ಯಾಯ ಸಿಗುತ್ತೆ, ಇಷ್ಟು ವರ್ಷ ಹುದುಗಿಟ್ಟಂತಹ ಏನು ಸತ್ಯ ಇತ್ತು ಅದು ಆಚೆ ಬರುತ್ತೆ ಅಂತ ಅನ್ಸುತ್ತಾ ತಮಗೆ? SIT ರಚನೆ ಆಗಿದೆ ಅಂದ್ರೆ ಹೊರಗೆ ಬರುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಓಕೆ, ಈಗಾಗಲೇ ತಮಗೆ ತಿಳಿದಿರುವಂಥ ವಿಚಾರ, ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ ಧರ್ಮಸ್ಥಳದ ಏನು ಒಂದಷ್ಟು ಹತ್ಯೆಗಳು ಏನಾಗಿದೆ ಅನ್ನುವಂಥ ವಿಚಾರಕ್ಕೆ. ಸೊ ಈ ಬಗ್ಗೆ ಏನು ಹೇಳಬೇಕು? ಇಲ್ಲ, ಮಾಡಿದ್ದು ಒಳ್ಳೇದು. SIT ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ. ಒಳ್ಳೇದು, ಸರ್ಕಾರ ಒಳ್ಳೇದೇ ಮಾಡಿದ್ದು. ಅವ್ರಿಗೆ ನ್ಯಾಯ ಸಿಗ್ಬೇಕು ನಮ್ಮ ಪ್ರಕಾರ. ಓಕೆ, SIT ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದ್ರೆ SIT ಮೂಲಕ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಸಿಗುತ್ತೆ, SIT ಮಾಡಿದ್ದು ಒಳ್ಳೇದೇ, ಸಿಗುತ್ತೆ ಅಂತ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜನಾಭಿಪ್ರಾಯ. ಧರ್ಮಸ್ಥಳದ ಸರಣಿ ಹತ್ಯೆಗಳ ವಿಚಾರಕ್ಕೆ SIT ರಚನೆ ಮಾಡಿದ್ದು ಉತ್ತಮವಾದಂತಹ ಒಂದು ನಿರ್ಧಾರ. ಹಾಗೆಯೇ ಈ ಒಂದು ಕೇಸ್ಗೆ ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯ ಕಂಡು ಬರಬೇಕು, ಹಾಗೆಯೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯಲೈಗೌಡ್, ರೆಬೆಲ್ TV, ಬೆಂಗಳೂರು.